ನೀವೇನಾದರೂ ರಸಮ್ ಪ್ಯಾಕೆಟ್ ತಂದು ಇವಾಗೂ ಮನೇಲಿ ರಸಮ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ. ಯಾಕಂದರೆ ಮನೇಲೇ ಮಾಡುವಂತಹ ರಸಮ್, ಯಾವುದೇ ರೀತಿ ಪೌಡರ್ ಇಲ್ದಿರ. ಸೊ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಕಾವ್ಯಾಸ್ ಅಡುಗೆ ಮನೆಗೆ ಸ್ವಾಗತ. ಸೊ ಬೇಕಾಗಿರೋ ಸಾಮಗ್ರಿ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು, ಹುಣಸೆಹಣ್ಣು ಯಾಕೆ ತೊಗೊತಾ ಇದ್ದೀನಿ. ಟೊಮೆಟೊ ಬಂದು ಹೈಬ್ರಿಡ್, ಸ್ವಲ್ಪ ಉಳಿಬೇಕು, ಹಾಗಾಗಿ ನಾನು ಹುಣಸೆಹಣ್ಣು ತೊಗೊತಾ ಇದ್ದೀನಿ. ಅದಾದಮೇಲೆ ಜೀರಿಗೆ, ಕರಿಮೆಣಸು, ಮೆಂತ್ಯ, ಸಾಸಿವೆ, ಎಣ್ಣೆ ಮತ್ತು ಉಪ್ಪು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಬೇಕಾಗುತ್ತೆ ಯಾವುದೇ ರೀತಿ ಒಗ್ಗರಣೆ ಮಾಡಬೇಕಂದ್ರೆ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ಇಂಗು ಕೂಡ ನಾನು ಇಲ್ಲಿ ತೊಗೊತಾ ಇದ್ದೀನಿ, ಹೋಗ್ತಾ ಹೇಳ್ತೀನಿ. ಒಂದು ಮಿಕ್ಸಿ ಜಾರಿಗೆ ಕರಿಮೆಣಸು ಮತ್ತು ಜೀರಿಗೆ, ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಯಾವ ರೀತಿ ಇರಬೇಕಂದ್ರೆ ಇವಾಗ ನಾನು ತೋರಿಸ್ತಿದ್ದೀನಲ್ವ, ಈ ರೀತಿ ಇದ್ದರೆ ಸಾಕು. ಸ್ವಲ್ಪ ಬಾಯಿಗೆ ಸಿಗೋವಂಥ ಥರ ಇರಬೇಕು. ಅದಾದಮೇಲೆ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕಿ ಸ್ವಲ್ಪ ಅದು ಚಟಪಟ ಅಂತೆಲ್ಲ ಆದಮೇಲೆ ನಾನು ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಮೇನ್ ನೋಡ್ಬೋದು, ಯಾವುದೇ ಒಂದು ಅಡುಗೆ ಮಾಡಬೇಕಂದ್ರೆ ಮೊದಲಾಗಿ ಇಂಟ್ರೆಸ್ಟ್ ಇರಬೇಕು. ಮತ್ತು ಏನಾದರೂ ಅದರಲ್ಲಿ ಅಡುಗೆ ಸ್ವಲ್ಪ ಏರುಪೇರಾದರೆ ಅದನ್ನು ಸರಿ ಮಾಡೋ ಮೆಥಡ್ ನಮಗೆ ಗೊತ್ತಿರಬೇಕು ಅಷ್ಟೇ. ಜೀರಿಗೆ ಹಾಕಿ ನಾವು ತುಂಬ ಹೊತ್ತು ಬಿಡೋದು ಬೇಡ, ಯಾಕಂದರೆ ಅದು ಸೀದೋಗುತ್ತೆ. ಹಾಗಾಗಿ ಮುಂಚೆನೇ ನಾವು ಅದು ಹಾಕಿದ ತಕ್ಷಣವೇ ನಾವು ಒಣಮೆಣಸಿನ್ಕಾಯಿ ಹಾಕ್ಕೊಬೇಕು. ಅದಾದಮೇಲೆ ಸಿಪ್ಪೆ ತೆಗ್ದಿರೋ ಅಂತಹ ಬೆಳ್ಳುಳ್ಳಿ ಹಾಕ್ಕೊಬೇಕು. ಅದು ಹಾಕಿ ಹಿಂದೆಯೇ ನಾವು ಏನು ತೊಗೊಂಡಿದ್ವಿ ಕರಿಬೇವು, ಅದನ್ನು ಹಾಕ್ಕೊಬೋದು. ನಮ್ಮ ಮನೇಲಿ ಒಣ ಕರಿಬೇವು ಇತ್ತು, ಹಾಗಾಗಿ ನಾನು ಇದು ತೊಗೊಂಡೆ. ಹಸಿದು ಹಾಕಿದರೆ ನಿಮಗೆ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಟೇಸ್ಟ್ ಒಂದೇ. ಅದಾದಮೇಲೆ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಹೇಳಿದೆ, ಇಲ್ಲಿ ಯಾವುದೇ ರೀತಿ ನಾನು ರುಬ್ತಾ ಇಲ್ಲ, ಟೊಮೆಟೊನ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ಇಟ್ ಮೀನ್ಸ್ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ನಾವೇನು ಗ್ರೈಂಡ್ ಮಾಡ್ತೀವಿ ಅದೇ ರೀತಿ ಆಗುತ್ತೆ. ಸೊ ನಾನು ನನ್ನ ಪರ್ಸ್ನಲ್ ವ್ಲಾಗ್ ಮಾಡೋದ್ರಲ್ಲಿ ನಾನು ಈ ರಸಮ್ ಬಗ್ಗೆ ಮಾಡಿದ್ದೆ, ಅದನ್ನು ಎಲ್ಲ ರುಬ್ಬಿ ಮಾಡೋದು ಹೇಳಿದ್ದೆ. ಇಲ್ಲಿ ನಾನು ಯಾವುದೇ ರೀತಿ ರುಬ್ತಾ ಇಲ್ಲ, ನೀವು ನೋಡ್ಬೋದು. ಟೊಮೆಟೊನ ಡೈರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಅದನ್ನು ಬೇಯಿಸ್ಬೇಕು ಚೆನ್ನಾಗಿ. ಅದಾದಮೇಲೆ ಅದಕ್ಕೆ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಟೊಮೆಟೊ ಹಣ್ಣು ಅಂತ. ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ನಾನು ಏನು ಮಾಡ್ತೀನಿ, ಸೌಟು ಇದೆ ಅಲ್ವಾ, ನಾನು ಈ ಸೌಟಲ್ಲಿ ಏನು ಮಾಡ್ತೀನಿ ಅಂದರೆ ಟೊಮೆಟೊ ಹಣ್ಣು ದಪ್ಪ ಇರೋದನ್ನೆಲ್ಲ ಸ್ವಲ್ಪ ಸಾಫ್ಟ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಅದು ಯಾವ ಥರ ಅಂದರೆ ಗ್ರೈಂಡ್ ಆಗಿರೋ ರೀತಿಯೇ ಕಾಣಿಸ್ಬೇಕು ನಿಮಗೆ ಟೊಮೆಟೊ, ಹಾಗಾದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಹಾಗಂತ ಒಂದೇ ಸಲ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಡಿ. ಒಂದೊಂದು ನಿಮಿಷ ನೀವು ಗ್ಯಾಪ್ ಇಟ್ಟರೆ ಅದು ಎಣ್ಣೆಲಿ ಚೆನ್ನಾಗಿ ಬೇಯುತ್ತೆ. ಸೊ ಆವಾಗ ನೀವು ಒಂದೊಂದು ಮಿನಿಟ್ ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ತಿದ್ರೆ ಚೆನ್ನಾಗಿ ಅದು ಗ್ರೈಂಡ್ ಥರ ಆಗುತ್ತೆ. ಆಗ ನಿಮಗೆ ಒಂದು ಹದ ಗೊತ್ತಾಗುತ್ತೆ, ಇದು ಸರಿ ಮೆಥಡಲ್ಲಿ ಬರ್ತಾ ಇದೆ ಅಂತ. ನೀವು ಬೆಳ್ಳುಳ್ಳಿನೆಲ್ಲ ಏನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರೋಲ್ಲ. ಜಸ್ಟ್ ಟೊಮೆಟೊ ಎಲ್ಲೆಲ್ಲಿ ನಿಮಗೆ ದಪ್ಪ ಇದೆ ಆ ತುಂಡುಗಳನ್ನ ಮಾತ್ರ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಒಂದು 5 ನಿಮಿಷ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ಮ್ಯಾಶ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗ್ತಿರುತ್ತೆ. ಅದಾಗಿದ ತಕ್ಷಣ ಇಂಗು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇಂಗು ತುಂಬಾ ಒಳ್ಳೆಯದು. ನಾನು ಆಲ್ಮೋಸ್ಟ್ ವೀಡಿಯೋಗಳನ್ನ ನೀವು ನೋಡಿರ್ತಾರೆ, ಹೇಳ್ತಾನೆ ಇರ್ತೀನಿ ಉಪ್ಪಿನ ಬಗ್ಗೆ ಆಗಲಿ ಇಂಗಿನ ಬಗ್ಗೆ ಆಗಲಿ. ಉಪ್ಪಿನ ಬಗ್ಗೆ ಅಂದರೆ ನೀವು ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ದೀನಿ ಅಲ್ವಾ, ಅದನ್ನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಇಂಗು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಉಪ್ಪಿನ ಬಗ್ಗೆ ಹಾಕಿ ಹೇಳ್ತೀನಿ ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಹಾಕ್ಬಿಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಆವಾಗ ಲಾಸ್ಟಲ್ಲಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಪ್ಷನ್ನೇ ಇರೋಲ್ಲ. ಹಾಗಾಗಿ ಮೊದಲನೇ ಸಲ ನೀವು ಏನಾದರೂ ಅಡುಗೆ ಮಾಡೋದು ಪ್ರಾಕ್ಟೀಸ್ ಮಾಡ್ತಿದ್ರೆ, ಇಲ್ಲ ಅಡುಗೆ ಬರ್ತಿದ್ರು ಕೂಡ ಸ್ವಲ್ಪ ಜನ ಹಾಗೆ ಮಾಡೋದು, ಸ್ಟಾರ್ಟಿಂಗ್ ಉಪ್ಪನ್ನ ಕಮ್ಮಿ ಹಾಕೊತಾರೆ, ಆಮೇಲೆ ಲಾಸ್ಟಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಸೊ ಇದೆಲ್ಲ ಸ್ಮ್ಯಾಶ್ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಕರಿಮೆಣಸು ಮತ್ತು ಜೀರಿಗೆ, ಮೆಂತ್ಯ, ಇದನ್ನು ಪೂರ ನಾನು ಏನೇನು ರುಬ್ಬಿದೆ ಎಲ್ಲನೂ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅದಾಗಿದ ತಕ್ಷಣ ನಾನು ಹಿಂದೆ ಏನು ಮಾಡ್ತೀನಿ ಅಂದರೆ, ನಾನು ಹುಣಸೆಹಣ್ಣು ಇಟ್ಟಿದ್ದೆ ಅಲ್ವಾ, ಅದನ್ನು ಕಿವುಚಿದ್ದೆ. ಆ ನೀರನ್ನು ನಾನು ಅಂದರೆ ಮೀನ್ಸ್ ಹುಳಿ ನೀರನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಫಸ್ಟ್ ನೀರು ಆ್ಯಡ್ ಮಾಡಿಲ್ಲ, ಜಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಳಿನ ನೋಡ್ಕೊಂಡು ಹಾಕಿ. ಜಾಸ್ತಿ ಆದರೆ ಏನು ಮಾಡ್ಬೋದು ಅಂತ ನಾನು ಕೂಡ ಹೇಳ್ತೀನಿ ಇಲ್ಲಿ. ತುಂಬ ಜಾಸ್ತಿ ಆದರೆ ಕಷ್ಟ, ನನ್ನ ಕೈಲಿ ಯಾವಾಗೂ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಬಿಡ್ತೀನಿ ಅಡುಗೆಗೆ. ಹುಣ್ಸೆಹಣ್ಣು ರಸ ಎಲ್ಲದಕ್ಕೂ ಮಿಕ್ಸ್ ಆದಮೇಲೆ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನಿಮಗೆ ರಸಮ್ ತೆಳ್ಳಗೆ ಬೇಕು ಜಾಸ್ತಿ ಅಂದರೆ ನೀವು ನೀರು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಥರ ಇರಲಿ ಅಂದರೆ ನೀವು ನೀರು ಕಮ್ಮಿ ಹಾಕ್ಕೊಳ್ಳಿ. ಮತ್ತು ನಾನು ನಿಮಗೆ ಹೇಳಿದೆ, ಹುಳಿ ಜಾಸ್ತಿ ಆದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊತಾ ಹೋಗಬೇಕು. ಸೊ ಹುಳಿ ಯಾವಾಗ ಕಮ್ಮಿ ಆಗುತ್ತೆ ಆಗ ನೀರು ಸ್ಟಾಪ್ ಮಾಡಿ, ಮತ್ತು ನೀವು ಅದರ ರುಚಿ ಕೂಡ ಟೇಸ್ಟ್ ಮಾಡ್ತಾ ಇರಬೇಕಾಗುತ್ತೆ. ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಬಳಸಬೇಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕುದಿದ ತಕ್ಷಣ ನಾನು ಕೊತ್ತಂಬರಿ ಸೊಪ್ಪು ಹಿಂದೆಯೇ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅದು ಬಾಯಿಗೆ ಸಿಗೋಲ್ಲ, ಫುಲ್ ಬೆಂದೋದ್ರೆ ಚೆನ್ನಾಗಿರಲ್ಲ. ಸೊ ಇದು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಕುದ್ದಾದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ತೀರಾ ಗಟ್ಟಿನೂ ಮಾಡಿಲ್ಲ, ತೀರಾ ತೆಳ್ಳನೂ ಮಾಡಿಲ್ಲ, ಆ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಕೂಡ ನೀವು ಫಾರ್ವರ್ಡ್ ಮಾಡಿ.
ಹಾಗೆ ಮುಂದಿನದಲ್ಲಿ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರಗಳು.